ಓಂ ಪ್ರಮಾಣಾಯ ನಮಃ. ಓಂ ಜ್ಞಾನಾಯ ನಮಃ. ಪ್ರಮಾಣ ಲಕ್ಷಣದಲ್ಲಿ ವಿರೋಧ ದೋಷದ ಪ್ರಭೇದಗಳನ್ನು ನಾವು ನೋಡ್ತಾ ಇದ್ದೇವೆ. ವಿರೋಧೋ ಮಾನಸ್ವವಾಕ್ಯಾಭ್ಯಾಂ ಅಂತ ಹೀಗೆ. ಮಾನ ಅಂದರೆ ಪ್ರಮಾಣಗಳು, ಪ್ರಮಾಣಗಳಿಂದ ವಿರೋಧ ಮತ್ತು ಸ್ವವಾಕ್ಯದಿಂದ ವಿರೋಧ ಅಂತ ಅನ್ನೋದನ್ನು ಇಷ್ಟನ್ನು ನಾವೀಗ ನೋಡಿದ್ದೇವೆ. ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ ಜಾತಿ ರೂಪೇಣ. ಅದರಲ್ಲಿ ಮೊದಲನೇದ್ದು ಪ್ರಮಾಣ ವಿರೋಧ, ಎರಡನೇದು ಸ್ವವಾಕ್ಯ ವಿರೋಧ. ಆ ಸ್ವವಾಕ್ಯ ವಿರೋಧ ಅನ್ನೋದು ಅಪಸಿದ್ಧಾಂತ ಮತ್ತು ಜಾತಿ ಅಂತ ಎರಡು ಥರ ಇದೆ ಅಂತ ಈಗ ನೋಡಿದ್ದೇವೆ. ಸ್ವವಾಕ್ಯ ವಿರೋಧ ಅನ್ನೋದು ಅಪಸಿದ್ಧಾಂತ ಮತ್ತು ಜಾತಿ ರೂಪ ಅಂತ ಎರಡು ಥರ ಅಂತಿದೆಯಲ್ಲ, ಆ ಸ್ವವಾಕ್ಯ ವಿರೋಧ ಅಲ್ಲಿ ಅಪಸಿದ್ಧಾಂತ ಅಂತ ಏನಿದೆ, ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ತಾನು ಆಡಿದರೆ ಅದು ಅಪಸಿದ್ಧಾಂತ ಅಂತ ಕರೆಸ್ಕೋತದೆ. ಯಾಕಂದರೆ ತಾನು ಏನು ಒಪ್ಕೊಂಡಿರೋ ಸಿದ್ಧಾಂತ ಇದೆಯಲ್ಲ, ಅದು ಸಿದ್ಧಾಂತವೂ ಕೂಡ ನನ್ನ ಮಾತೆ, ನಾನು ಆಡಿದ ಮಾತು ಮಾತ್ರ ನನ್ನ ಮಾತಲ್ಲ, ನನ್ನ ಸಿದ್ಧಾಂತವೂ ಕೂಡ ನಮ್ಮ ಹಿರಿಯರು ಆಡಿದ ಮಾತುಗಳು ಕೂಡ ನಮ್ಮ ಮಾತು ಅಂತಲೇ ಸ್ವೀಕಾರ ಮಾಡಿರ್ತೇವೆ. ಹೀಗೆ ಸ್ವವಾಕ್ಯ ವಿರೋಧ ಅಂತನ್ನೋದು ಜಾತಿ ಮತ್ತು ಅಪಸಿದ್ಧಾಂತ ಅಂತ ಎರಡು ಥರ ಇದೆ ಅನ್ನೋದನ್ನು ನೋಡಿದ್ದೀವಿ. ಈಗ ಅಲ್ಲಿ ಸ್ವವ್ಯಾಹತಿ ಜಾತಿ ಅಂತೀಗ ಅದನ್ನು ನೋಡಬೇಕಾಗಿದೆ. ಜಾತಿ ಅಂತಿದೆಯಲ್ಲ, ಆ ಜಾತಿ ಅಂತ ಅನ್ನೋದ್ರ ಅರ್ಥ ಏನು ಅಂತ ನೋಡ್ಬೇಕು ನಾವು. ಸ್ವವ್ಯಾಹತಿ ಜಾತಿ, ಜಾತಿ ಅಂದರೆ ಸ್ವವ್ಯಾಹತಿ ಅಂತ ಅದರ ಅರ್ಥ. ಈಗ ಸ್ವವ್ಯಾಹತಿ ಅಂದ್ರೆ ಏನರ್ಥ? ಸ್ವ ಅಂದರೆ ತಾನು, ತನ್ನಿಂದ ತನಗೇ ವಿರೋಧ, ವ್ಯಾಹತಿ ಅಂದರೆ ವಿರೋಧ ಅಂತ ಹೀಗರ್ಥ. ಇದು ವಾಕ್ಯದಲ್ಲಿ ವಿರೋಧ ಅಂತನ್ನೋದು ಮೂರು ರೀತಿಯಿಂದ ಬರಬಹುದಂತ. ಅದು ಹೇಗೆ ಅಂದರೆ, ಒಂದು ವಾಕ್ಯ ನಾವು ಆಡಿರ್ತೇವೆ, ಆ ವಾಕ್ಯ ಆಡಿದಾಗ ವಾಕ್ಯದಲ್ಲಿ ಅನೇಕ ಪದಗಳಿರ್ತವೆ. ಸಾಮಾನ್ಯವಾಗಿ ಆ ವಾಕ್ಯದಲ್ಲಿ ಅನೇಕ ಪದಗಳಿದ್ದಾಗ ಆ ಪದಗಳಲ್ಲಿ ಪರಸ್ಪರ ವಿರೋಧ. ನಮಗೆ ಗೊತ್ತಿರುವಂತೆ ಪದಗಳಲ್ಲಿ ಆಕಾಂಕ್ಷ ಇರಬೇಕು, ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆಯೇ ಸಾಧ್ಯವೇ ಆಗದೇ ಇರುವಂತಹ ಅರ್ಥವನ್ನೇನಾದರೂ ಪ್ರಯೋಗ ಮಾಡಿದರೆ ಅದನ್ನು ಸ್ವವ್ಯಾಹತ ಅಂತ ಹೀಗೆ ಹೇಳ್ತಾರೆ. ಹೀಗೆ ಒಂದು ವಾಕ್ಯದಲ್ಲಿ ಪರಸ್ಪರ ವಿರೋಧ ಬಂದರೆ ಅದು ಒಂದು ರೀತಿಯಾದದ್ದು. ಮತ್ತೆ ತಾನು ಆಡಿದ ಮಾತಿಗೆ ತನ್ನ ಕೃತಿಯಿಂದ ವಿರೋಧ ಬಂದರೆ ಅದು ಒಂದು ರೀತಿಯಾದ್ದು. ಆಡುವುದು ಮಾತು ಒಂದು, ಕೆಲಸ ಮಾಡುವುದು ಮತ್ತೊಂದು ರೀತಿ. ಈ ಥರ ಬಂದರೆ ಕೃತಿಯ ವಿರೋಧ ಅಂತ ಹೇಳ್ತಾರೆ. ಇನ್ನೊಂದು ಸ್ವನ್ಯಾಯ ವಿರೋಧ ಅಂತ, ತಾನೇ ಒಪ್ಪಿರುವಂತಹ ನಿಯಮಗಳಿಂದ ವಿರೋಧ. ಏನೋ ಒಂದು ನಿಯಮವನ್ನು ತಾನು ಒಪ್ಕೊಂಡಿದ್ದಾನೆ, ಹಿಂದೆ ಹೀಗಿರಬೇಕು, ತನ್ನ ಸಿದ್ಧಾಂತದ ಕುರಿತಾಗಿ ತಾನೇನೋ ಕೆಲವು ನಿಯಮಗಳನ್ನು ಒಪ್ಕೊಂಡಿದ್ದಾನೆ. ಆ ಒಪ್ಪಿಕೊಂಡಿರುವಂತಹ ನಿಯಮಗಳಿಂದ ತನಗೆ ವಿರೋಧ ಬರುವುದು. ಹೀಗೆ ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧ ಅಂತ ಈ ಥರ ಮೂರು ರೀತಿಯಾಗಿ ಇದೆ. ಹೀಗೆ ಜಾತಿ ಅಂತನ್ನೋದು ಮೂರು ರೀತಿಯಾಗಿದೆ. ಸ್ವವ್ಯಾಹತಿ ಜಾತಿ ಅಂತ ಬಂತು. ಜಾತಿ ಅಂದರೆ ಸ್ವವ್ಯಾಹತಿ, ತನ್ನಿಂದ ತನಗೇ ವಿರೋಧ. ತನ್ನಿಂದ ತನಗೇ ವಿರೋಧ ಅಂದರೆ ತನ್ನ ಮಾತಿನಲ್ಲೇ ಶಬ್ದಗಳಿಗೆ ಪರಸ್ಪರ ವಿರೋಧ. ತಾನು ಆಡಿದ ಮಾತಿಗೆ ತನ್ನ ನಿಯಮದಿಂದ ವಿರೋಧ, ತಾನು ಒಪ್ಪಿರುವ ನ್ಯಾಯದಿಂದ ತನ್ನ ಮಾತಿಗೆ ವಿರೋಧ ಅಂತ ಹೀಗೆ. ಇಲ್ಲಿ ಕೆಲವು ಉದಾಹರಣೆ ಮುಂದೆ ತೋರಿಸ್ತಾರೆ. ತಾನೊಂದು ವಾಕ್ಯ ಆಡಿದ್ದಾನೆ, ಆ ವಾಕ್ಯದಲ್ಲಿ ಇರುವಂತಹ ಪದಗಳಿಗೆ ಪರಸ್ಪರ ವಿರೋಧ ಅಂತ. ಪದಗಳಿಗೆ ವಿರೋಧ ಅಂತ ಏನಿದೆಯಲ್ಲ, ಅದನ್ನು ಸ್ವವಚನ ವಿರೋಧ ಅಂತ ಈಗ ಮುಂದೆ ತೋರಿಸ್ತಾ ಇದ್ದಾರೆ. ಸ್ವವಚನ ವಿರೋಧ ಅಂದರೆ, ನಾನು ಈ ಒಂದು ವಾಕ್ಯ ಪ್ರಯೋಗ ಮಾಡ್ತೇನೆ, ನನ್ನ ತಾಯಿ ಬಂಜೆ ಅಂತ. ನನ್ನ ತಾಯಿ ಬಂಜೆ ಆಗಿದ್ದಾಳೆ. ಯಾರಾಗಿದ್ದಾಳೆ? ತಾಯಿ ಆಗಿದ್ದಾಳೆ. ಯಾರ ತಾಯಿ? ನನ್ನ ತಾಯಿ. ನನ್ನ ತಾಯಿ ಏನಾಗಿದ್ದಾಳೆ? ಪ್ರಶ್ನೆ ಬಂದರೆ ಬಂಜೆ ಆಗಿದ್ದಾಳೆ ಅಂತಿದೆ. ಅಲ್ಲಿ ತಾಯಿ ಬಂಜೆ ಅಂತ ಎರಡು ಶಬ್ದಗಳನ್ನು ಒಂದು ನನ್ನದೇ ವಾಕ್ಯದಲ್ಲಿ ನಾನೇ ಪ್ರಯೋಗ ಮಾಡಿದ್ದೇನೆ. ಈ ಎರಡೂ ಪದಗಳು ಕೂಡ ಪರಸ್ಪರ ವಿರುದ್ಧವಾದ ಅರ್ಥವನ್ನು ಹೇಳ್ತವೆ. ತಾಯಿ ಆಗಬೇಕಾದ್ರೆ ಆಕೆ ನನ್ನನ್ನು ಹಡೆದಿರಬೇಕು, ಅಂದ ಮೇಲೆ ಅವಳು ಬಂಜೆ ಆಗಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ವಿರುದ್ಧವಾದಂತಹ ಅರ್ಥವನ್ನು ಕೊಡುವ ಎರಡು ಪದಗಳಿಂದ ಕೂಡಿದೆ ಈ ವಾಕ್ಯ. ಆದ್ದರಿಂದ ಇದು ಸ್ವವಚನಕ್ಕೆ ವಿರೋಧ ಆಗಿ ಒಂದು ಉದಾಹರಣೆ ಆಗಿದೆ. ಇನ್ನೊಂದು ಮುಂದಿಂದು ಸ್ವಕ್ರಿಯಾ ವಿರೋಧ ಅಂತ.
ತಾನು ಆಡಿದ ವಾಕ್ಯಕ್ಕೆ ತನ್ನ ಕ್ರಿಯೆಯಿಂದ ವಿರೋಧ. ಈಗ ಒಬ್ಬ ವ್ಯಕ್ತಿ ನಾನು ಮೂಕ ಅಂತ ಹೇಳ್ಕೊತಾನೆ. ನಾನು ಮೂಕ ಅಂತ ಹೀಗೆ ಹೇಳ್ಕೊಂಡಾಗ ಇಲ್ಲಿ ಮೂಕ ಅನ್ನೋ ಶಬ್ದಕ್ಕೆ ಏನರ್ಥ? ಮಾತು ಬರದವನು ಅಂತ ಅದರ ಅರ್ಥ. ನಾನು ಮೂಕ ಅಂದರೆ ನನಗೆ ಮಾತು ಬರುವುದಿಲ್ಲ ಅಂತ ಅರ್ಥ. ಆದರೆ ನಾನೇ ಮಾತಾಡ್ತಾ ಇದ್ದೇನೆ. ನಾನು ಮೂಕ ಅಂತ ಹೇಳಲಿಕ್ಕೋಸ್ಕರ ನಾನೇ ಬಾಯಿ ಬಿಟ್ಟು ಶಬ್ದ ಪ್ರಯೋಗ ಮಾಡಿದ್ದೀನಿ. ನಾನು ಮೂಕ ಎಂಬ ನಾನು ಆಡಿದ ಮಾತಿಗೆ ನನ್ನ ಕ್ರಿಯೆ, ನಾನು ಮಾತನಾಡುವ ಕ್ರಿಯೆಯಿಂದ ವಿರೋಧ ಬಂದಿದೆ. ಹೀಗೆಲ್ಲ ಇದು ಸ್ವಕ್ರಿಯ ವಿರೋಧ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಮುಂದೆ ಆಚಾರ್ಯರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮೇಯಂ ಮಾನಸಾಪೇಕ್ಷ ನ ಅಂತ. ಮೇಯೇ ಮಾನ ಅಪೇಕ್ಷ ನ ಇತ್ಯಾದಿಕ. ಆಚಾರ್ಯರ ಪ್ರಮಾಣ ಲಕ್ಷಣ ವಾಕ್ಯದಲ್ಲಿ ಆ ಮಾತಿದೆ, ಅದನ್ನು ಗಮನಿಸಿ. ಮೇಯೇ ಮಾನಾಪೇಕ್ಷ ನ ಇತ್ಯಾದಿಕ ಜಾತಿ. ಮೇಯೇ ಮಾನಾಪೇಕ್ಷ ನ ಅಂತನ್ನುವುದು ಇದಿಷ್ಟು ಅದರ ಲಕ್ಷಣ. ಹೀಗೆ ಹೇಳುವುದೇ ಜಾತಿ ಅಂತ ಅದರ ಅರ್ಥ. ಜಾತಿ ಅಂತ ಮೊದಲು ಹೇಳಿದ್ದಾರೆ ಅಷ್ಟೇ. ಜಾತಿ ನ ಮೇಯೇ ಮಾನಾಪೇಕ್ಷ ಇತ್ಯಾದಿಕ. ಆ ಶಬ್ದಗಳನ್ನು ಮತ್ತೊಂದ್ಸರಿ ಗಮನಿಸಿ, ಆಚಾರ್ಯರ ಪ್ರಮಾಣ ಲಕ್ಷಣದಲ್ಲಿರುವಂತಹ ಮಾತುಗಳನ್ನು. ಮೇಯೇ, ಮೇಯ ಅನ್ನುವುದು ಮಾಂಗ್ ಮಾನ್ ಧಾತುವಿನ ಯತ್ ಪ್ರತ್ಯಯಾಂತವಾದ ಶಬ್ದ. ತಿಳಿಯಲ್ಪಡುವ ವಸ್ತು ಅಂತ ಅರ್ಥ. ಅದಕ್ಕೆ ಸಪ್ತಮಿ ವಿಭಕ್ತಿ ಇದೆ. ತಿಳಿಯಲ್ಪಡುವ ವಸ್ತುವಿಗೆ ಅಥವಾ ವಸ್ತುವಿನ ವಿಷಯದಲ್ಲಿ ಅಂತ ಹೀಗೆ ಅರ್ಥ. ಅಲ್ಲಿ ನಾ ಹೇಳಿದೆ ಈಗಾಗಲೇ, ಹಿಂದೆ ಒಂದು ಕಡೆ ಮಾನ ಅಂತ ಬಂತು. ಮಾನ ಅಂದರೆ ಪ್ರಮಾಣ ಅಂತಲೇ ಅರ್ಥ ಅದಕ್ಕೆ. ಹಾಗೆ ಇಲ್ಲಿ ಮೇಯ ಅಂದರೆ ಪ್ರಮೇಯ ಅಂತಲೇ ಅರ್ಥ. ಪ್ರಮೇಯ ಅಂದರೆ ಯಥಾರ್ಥವಾಗಿ ತಿಳಿಯಲ್ಪಡುವ ವಸ್ತು ಅಂತ ಅದರ ಅರ್ಥ. ಮಾನಾಪೇಕ್ಷ ಅಂದರೆ ಪ್ರಮಾಣದ ಅಪೇಕ್ಷೆ ಉಳ್ಳದ್ದು ಅಂತ ಇನ್ನು ಅದರ ಅರ್ಥ. ಪ್ರಮೇಯವಾದ ವಸ್ತುವಿಗೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಹೇಳುವುದನ್ನೇ ಜಾತಿ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ವಿವರಣೆ ಇದೆ, ಅದನ್ನು ಗಮನಿಸಿ. ಪ್ರಾಮಾಣಿಕವಾದದ್ದು ಪ್ರಮಾಣಾಪೇಕ್ಷವಲ್ಲ ಅಂತ ಅದರ ಅರ್ಥ. ಮೇಯ ಅಂದರೆ ಪ್ರಮಾಣದಿಂದ ತಿಳಿಯಲ್ಪಡುವುದು, ಅದನ್ನೇ ಪ್ರಾಮಾಣಿಕವಾದದ್ದು ಅಂತ ಅಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಈ ವಾಕ್ಯದಲ್ಲಿ ಎರಡು ಪದಗಳಿವೆ, ಪರಸ್ಪರ ವಿರುದ್ಧವಾದ ಅರ್ಥವನ್ನು ಕೊಡ್ತಾರೆ. ಪ್ರಾಮಾಣಿಕ ಅಂದರೆ ಪ್ರಮಾಣ ಸಿದ್ಧ ಅಂತ ಅದರ ಅರ್ಥ. ಪ್ರಮಾಣಗಳಿಂದ ಯಾವುದು ಎಸ್ಟಾಬ್ಲಿಷ್ಡ್ ಆಗಿರ್ತದೋ ಆ ವಸ್ತು ಅಂತ ಅರ್ಥ. ವಸ್ತು ಪ್ರಮಾಣ ಸಿದ್ಧ ಆಗಬೇಕಾದ್ರೆ ಅದು ಪ್ರಮಾಣ ಸಾಪೇಕ್ಷ ಆಗಬೇಕು. ಪ್ರಮಾಣ ಸಾಪೇಕ್ಷ ಅಂದರೆ ಪ್ರಮಾಣದ ಬೆಂಬಲವುಳ್ಳದ್ದು ಅಂತ ಅದರ ಅರ್ಥ. ಆದರೆ ಇದು ಪ್ರಮೇಯ ಆಗಿದೆ, ಆದರೆ ಪ್ರಮಾಣ ಸಾಪೇಕ್ಷ ಅಲ್ಲ ಅಂತ ಹೇಳಿಬಿಟ್ರೆ ಇದು ಸ್ವವಚನ ವಿರೋಧ ಆಗ್ತದೆ. ಹಾಗೆ ಸ್ವಕ್ರಿಯ ವಿರೋಧನೂ ಆಗ್ತದೆ. ಅದಕ್ಕಾಗಿ ಆಚಾರ್ಯರು ಇವೆರಡಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾದ ವಿಷಯ ಪ್ರಮಾಣ ಸಾಪೇಕ್ಷ ಅಲ್ಲ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ನೀವು ನಿಮ್ಮ ಇಂಟೆನ್ಷನ್, ನಿಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀರಿ. ಆದರೆ ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಮತ್ತೆ ಮೇಯವು ಪ್ರಮಾಣಾಪೇಕ್ಷ ಅಲ್ಲ ಅಂತ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಕ್ರಿಯೆ ಮೂಲಕ. ಈ ಕ್ರಿಯೆಯ ಮೂಲಕ ಮಾಡ್ತಿರೋದ್ರಿಂದ ಕ್ರಿಯಾ ವಿರೋಧವೂ ಕೂಡ ಬಂದಿದೆ. ಒಂದು ಸ್ವವಚನ ವಿರೋಧ, ನಿನ್ನ ಮಾತಿನಲ್ಲೇ ಪರಸ್ಪರ ವಿರೋಧ ಇದೆ. ಮೇಯ ಮಾನಾಪೇಕ್ಷ ಅಂತ. ಮೇಯ ಅಂದರೆ ಮಾನದ ಪ್ರಮಾಣದ ಅಪೇಕ್ಷೆ ಉಳ್ಳದ್ದು ಅಂತ ಅರ್ಥ, ಪ್ರಮಾಣದಿಂದ ತೀರ್ಮಾನ ಆಗಿದ್ದು ಅಂತ ಅರ್ಥ. ನ ಮಾನಾಪೇಕ್ಷ ಅಂದರೆ ಪ್ರಮಾಣಾಪೇಕ್ಷೆ ಉಳ್ಳದ್ದು ಅಲ್ಲ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡ್ತಿದ್ದೀರಿ. ಅದರಿಂದ ಸ್ವವಚನ ವಿರೋಧ ಆಯಿತು. ಮತ್ತೆ ಇದು ಸ್ವಕ್ರಿಯ ವಿರೋಧನೂ ಆಗಿದೆ. ಒಂದು ಪ್ರಮಾಣದ ಅಸ್ತಿತ್ವಕ್ಕೆ ಇನ್ನೊಂದು ಪ್ರಮಾಣದ ಅಪೇಕ್ಷೆ ಇಲ್ಲ. ಒಂದು ಪ್ರಮಾಣದ ಅಲ್ಲ, ಒಂದು ಪ್ರಮೇಯದ ಅಸ್ತಿತ್ವಕ್ಕೆ ಯಾವುದೇ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಅಂತಿದ್ದೀರಿ ಅಂತ ಹೇಳುವುದರ ಜೊತೆಗೆ ಅದನ್ನು ಸಾಧನೆ ಮಾಡಲಿಕ್ಕೆ ಮತ್ತೆ ಪ್ರಮಾಣ ಹೇಳ್ತಾ ಇದ್ದೀರಿ. ಆಗ ಪ್ರಮಾಣ ಹೇಳಿದ ತಪ್ಪಲ್ಲ, ಪ್ರಮಾಣ ಹೇಳಿದ್ದು ಬೇಕಾಗಿಲ್ಲ, ಅದನ್ನು ನೀವು ಎಸ್ಟಾಬ್ಲಿಷ್ ಮಾಡುವ ಪ್ರಯತ್ನವನ್ನೇ ಮಾಡಬೇಕಾಗಿರಲಿಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಹೀಗೆ ಪ್ರತಿಜ್ಞೆಯನ್ನು ಮಾಡುವ ಉದ್ದೇಶ ಏನು? ತಾನು ಹಿಂದೆ ಹೇಳಿದ ವಿಷಯವನ್ನು ಪ್ರಮಾಣದಿಂದ ಸಾಧನೆ ಮಾಡುವುದೇ ನಿಮ್ಮ ಉದ್ದೇಶ. ಹೀಗೆ ಅಭಿಮತವಾದಂತಹ ವಿಷಯವನ್ನು ಸಾಧಿಸುವ ಈ ಕ್ರಿಯೆಗೆ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಿ. ಆದ್ದರಿಂದ ಮೇಯವು ಪ್ರಮಾಣ ಸಾಪೇಕ್ಷವಲ್ಲ, ಪ್ರಮೇಯವು ಪ್ರಮಾಣ ಸಾಪೇಕ್ಷ ಅಲ್ಲ ಅನ್ನುವ ಅರ್ಥ ನಿಮ್ಮ ಕ್ರಿಯೆಗೆ ವಿರುದ್ಧ ಆಗಿದೆ. ಅದರಿಂದ ಸಕ್ರಿಯ ವಿರೋಧವೂ ಕೂಡ ಆಗಿದೆ ಅಂತ ಉದಾಹರಣೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.